ಸರ್, ಈಗ ನೀವು ಇನ್ನೊಂದು ಮಾತು ಹೇಳಿದ್ರೆ ಅಂದ್ರೆ ಅವ್ರಿಗೆ ಆಗಿತ್ತು, ಅವರಿಬ್ರು ಕೇಸಲ್ಲಿ ನನ್ನ ಮಗನಿಗೆ ಆಗಿಲ್ಲ ಅಂತ ಅವ್ರು ಇನ್ನೂ ಮಂಡಳಿ ಕೈಲಿದೆ ಅಂತ ಹೇಳ್ಬಿಟ್ಟು. ಶೋಭನ್ ಯಾರ ಕೈಲಿತ್ತು? ಬಸವರಾಜ ಬೊಮ್ಮಾಯಿ ನನಗೇ ಬೇಡ ಅಂತ ಹೇಳಿದ್ದು. ಎಲ್ಲಿ ಹೇಳಿದರು? ಕರ್ನಾಟಕ ರಾಜ್ಯದ ಚುನಾವಣಾ ಸಮಿತಿನಲ್ಲಿ ನಾನು ಕೂತಂಥ ಸಂದರ್ಭದಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಚುನಾವಣೆ ಸ್ಪರ್ಧೆ ಮಾಡಲ್ಲ, ನಾನು MLA ಆಗಿದ್ದೀನಿ, ಈಗ ಮಾಜಿ ಮುಖ್ಯಮಂತ್ರಿ ಅಂಥೇಳಿ ನನ್ನ ಮಗನ ಹೆಸರನ್ನೇ ಅವರು ಚುನಾವಣಾ ಸಮಿತಿನಲ್ಲಿ ಹೇಳಿದರು. ಕಾಂತೇಶನ್ಗೆ ಹಾವೇರಿ ಕ್ಷೇತ್ರ ನಿಲ್ಲಿಸಿ ಅಂತ ಅವರೇ ಹೇಳಿದರು. ಮತ್ತು ಇನ್ನೊಂದು ಅವರು ಹೇಳಿದರು, ದೆಹಲಿನಲ್ಲಿ ಚುನಾವಣಾ ಸಮಿತಿನಲ್ಲೂ ಕೂಡ ನಾನೇ ಮತ್ತೆ ಕಾಂತೇಶನ್ ಹೆಸರನ್ನು ಹೇಳಿದ್ದು ಅಂತಂದ್ರೆ. ಆಗ ಬಸವರಾಜ ಬೊಮ್ಮಾಯಿ ಯಾಕೆ ಒತ್ತಾಯ ಮಾಡಿ ನಿಲ್ಲಿಸ್ತಾ ಇದ್ದಾರೆ? ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು, ರವಿನೋ, ನಳಿನ್ ಕುಮಾರ್ ಕಟೀಲೋ, ಪ್ರತಾಪ್ ಸಿಂಹನೋ, ನಾನು, ನಾವೆಲ್ಲರೂ ಕೂಡ ಯತ್ನಾಳ್ಗಂತೂ ಹಿಂದುತ್ವದ ಪರವಾಗಿ ಯಾರು ಮಾತಾಡ್ತಿದ್ದಾರೆ ಅಂಥವ್ರನ್ನೆಲ್ಲರೂ ಕೂಡ ಒಂದು ರೀತಿಯ ತೊಂದರೆ ಕೊಟ್ಟು, ಸಂಘ ನಿಷ್ಠೆಯಿಂದರಂಥ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟು ಪಕ್ಕಕ್ಕೆ ಸರಿಸೋಂಥ ಪ್ರಯತ್ನವನ್ನು ಮನೆ ಯಡಿಯೂರಪ್ಪನವ್ರು ಮಾಡ್ತಾ ಇದ್ದಾರೆ ಅಂತ ಭಾವನೆ ಭಾಳ ಜನಕ್ಕೆ ಬಂದಿದೆ. ನಾನು ಅದಕ್ಕೋಸ್ಕರ ಈಗ ಯಾವುದೇ ತೀರ್ಮಾನವನ್ನು ಇವತ್ತು ಹೇಳೋದಿಲ್ಲ. ನಾನು ಶುಕ್ರವಾರ ಸಂಜೆ 5 ಗಂಟೆಗೆ ಬಡಜಾರ್ ಭವನದಲ್ಲಿ ಸೇರಿದಂಥ ಎಲ್ಲ ನಮ್ಮ ಪಕ್ಷದ ಹಿತೈಷಿಗಳು, ವಿವಿಧ ಸಮಾಜಗಳ ಪ್ರಮುಖರುಗಳು, ನಮ್ಮ ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತರು ಸೇರಿದಂಥ ಸಭೆಯಲ್ಲಿ ನಾನು ಅಂತಿಮ ತೀರ್ಮಾನವನ್ನು ಅವರ ಅಭಿಪ್ರಾಯಕ್ಕೆ ತೀರ್ಮಾನ ತಗೋತೀನಿ.